ಬಟ್ ಇದು ಎಲ್ಲ ACP ಶೀಟ್ ಅಲ್ಲೇ ವಿತ್ ರೂಟಿಂಗ್ ಮಾಡಿ ಮಾಡಿರುವಂತದ್ದು. ನಮ್ಗೆ ಇಲ್ಲಿ ಇದೇ ಗೊತ್ತಾಗೋದಿಲ್ಲ ಇಲ್ಲಿ ಎಡ್ಜಸ್ ನೋಡಿ ವೀಕ್ಷಕರೇ. ಇಲ್ಲಿ ಎಡ್ಜ್ ಇದ್ರೆ ನೋಡಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಇವನ್ ವುಡ್ಡಲ್ಲೂ ಕೂಡ ಎಡ್ಜ್ ಬೆಂಡಿಂಗ್ ಹಾಕ್ಬೇಕಾಗುತ್ತೆ. ಇಲ್ಲ ಅದು ಬೇಕಾಗಿಲ್ಲವಲ್ಲ ಸರ್ ನಿಮಗೆ? ಈ ಮನೆ ಹೈಲೈಟ್ ಅಂತ ಹೇಳ್ಬೋದು ಸರ್. ಇದೊಂಥರ ನೀವು ವುಡ್ ಅಲ್ಲೂ ಕೂಡ ಇದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಯೂನಿಕ್ ಆಗಿದೆ. ಸೊ ಪೂಜಾ ಯೂನಿಟ್ ನೋಡ್ಬೋದು. ಆಲ್ಮೋಸ್ಟ್ ವಿಡ್ತ್ ಬಂದು 2.5 ಇದೆ. ಸೊ 2.5 ಅಡಿ ವಿಡ್ತ್ ಇದೆ ಅಂಡ್ ಅಪ್ ಟು 7.5 ವರೆಗೂ ಹೈಟ್ ಇದೆ. ಮನೆ ಓಪನಿಂಗ್ ಬಂದಾಗ ನೆಂಟ್ರೆಲ್ಲ ಏನ್ ಹೇಳಿದ್ರು? ಇಲ್ಲ, ಯಾರಿಗೂ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಕೆಲವ್ರು ಗೊತ್ತಾದವರು ಕೇಳಿದ್ರು, ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾವು ಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಅಡ್ರೆಸ್ ಕೇಳಿ ನಾವು ಕೊಡ್ತೀವಿ, ಖಂಡಿತ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದೀವಿ. ತುಂಬಾ ಜನಕ್ಕೆ ಹೇಳ್ತಾ ಇದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಒನ್ ಆಫ್ ದ ಪ್ರೀಮಿಯಂ ಇಂಟೀರಿಯರ್ನ ತಗೊಂಡ್ಬಂದಿದ್ದೀನಿ. ಆ್ಯಂಡ್ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ರೆ ಕೇವಲ 6 lakh ಪ್ಲಸ್ GST ಅಲ್ಲಿ ಮಾಡಿರುವಂಥದ್ದು ಅಮೇಝಿಂಗ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆ ನೋಡ್ತಿದ್ರೆ ನೀವೇ ಹೇಳ್ತೀರಾ ಡೆಫಿನೆಟ್ಲಿ ಬರ್ತಿದೆ, ನಾವು ಮಾಡಿಸ್ಬೋದು ಅನ್ನೋದು ಹೇಳ್ತೀರಾ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ದಿಸ್ ಇಸ್ ಒಂಥರ ಬ್ಯಾಂಕ್ ಫಾರ್ ಮನಿ ಅಂತ ಹೇಳ್ಬೋದು ಸರ್ ಇದು. ಸರ್ ಇದೊಂದು ಪ್ರೀಮಿಯಂ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಒಳ್ಳೆ ಬಜೆಟ್ ಅಲ್ಲಿ ಮಾಡಿರುವಂತ. ಕರೆಕ್ಟ್ ಸರ್. 6 lakh ಆಶ್ಚರ್ಯ. GST ಆಗಿದೆ. ಓಕೆ, ನಾನು ಎಷ್ಟೋ ಕಡೆ ಶೂಟ್ ಮಾಡ್ತೀನಿ. ನನಗೆ ಇದನ್ನ ಕಂಪೇರ್ ಮಾಡಿದಾಗ ವುಡ್ ಜೊತೆ ಕಂಪೇರ್ ಮಾಡಿದ್ರೆ ಮಿನಿಮಮ್ 13 to 14 lakh ಗ್ಯಾರಂಟಿ. ಹೌದು ಸರ್, ಅದೇನು ಹೇಳೋದು. ಈಗ ಕೆಲವು ತುಂಬಾ ಜನ ಹೇಳ್ತಾರೆ, ಇಲ್ಲ ಸರ್ ನಿಮ್ದು ಅಲ್ಯೂಮಿನಿಯಂ ವುಡ್ ಅಷ್ಟೇ ಬರುತ್ತೆ ಜಾಸ್ತಿ. ಖಂಡಿತ ಇಲ್ಲ ಸರ್. ಅದನ್ನ ನೀವು ಕಂಪೇರ್ ಮಾಡಿ ನೋಡಿ. ನೀವು ಒಂದು ಕ್ವಾಲಿಟಿ ಪ್ಲೇವುಡ್ ಹೋಗ್ತೀರಾ ಅಂದಾಗ ಅಫ್ಕೋರ್ಸ್ ಇದ್ರಲ್ಲಿ ಡಬಲ್ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ, ಒಳ್ಳೆ ಲೈಫ್ ಬರೋ ಅಂತದನ್ನ ಆಲ್ಮೋಸ್ಟ್ ಅರ್ಧ ಅಮೌಂಟ್ ಎಲ್ಲ ಮಾಡಿದ್ದೀವಿ. ಅರ್ಧ ಅಮೌಂಟ್ ಅಲ್ಲಿ ಮಾಡಿದಿರಲ್ಲ ಸರ್ ನೀವು. ಜೊತೆಯಲ್ಲಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕಂಪನಿ ಕಡೆಯಿಂದಾನೆ ವಾರಂಟಿ ಕೊಡ್ತಾರೆ, 20 ವರ್ಷ ವಾರಂಟಿ. ಸೊ ಇದು ಯಾವುದು ಕೂಡ ನಿಮಗೆ ವುಡ್ ಇಂಟೀರಿಯರ್ ಬರಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಸೊ ನಿಮಗೆ ಕ್ವಾಲಿಟಿ ಬೇಕು, ಜೊತೆಯಲ್ಲಿ ಬಜೆಟ್ ಚೆನ್ನಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬಿ ಇಂಟೀರಿಯರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸದ್ಯದಲ್ಲೇ ಔಟ್ ಆಫ್ ಬೆಂಗಳೂರು ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಸರ್ ಮಾಡಿರೋದು ಓಕೆ, ಮಾಡ್ತಾ ಇರೋದು ಹೇಳ್ತೀವಿ. ಸೊ ದಾವಣಗೆರೆ ನಡೀತಾ ಇದೆ, ಮೈಸೂರು ನಡೀತಾ ಇದೆ, ಕೋಲಾರ ನಡೀತಾ ಇದೆ, ಹಾಸನ್ ನಡೀತಾ ಇದೆ. ಸೊ ಪ್ರೆಸೆಂಟ್ ನಡೀತಾ ಇರೋದು ಚಿತ್ರದುರ್ಗ ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ. ಸೊ ಆಲ್ ಓವರ್ ಕರ್ನಾಟಕ ವರ್ಕ್ ನಡೀತಾ ಇದೆ, ಎಲ್ಲ ಕಡೆಯಿಂದ ಬೇಡಿಕೆ ಬರ್ತಾ ಇದೆ. ಬೆಂಗಳೂರಲ್ಲೂ ಆಲ್ಮೋಸ್ಟ್ 8-10 ಕಡೆ ನಡೀತಾ ಇದೆ. ಓಕೆ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಬಜೆಟ್ ಅಲ್ಲಿ ಇರಬೇಕು ಅಂತಂದ್ರೆ ಬಿ ಇಂಟೀರಿಯರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ಎಲ್ಲಿದ್ದೀವಿ ಸರ್ ನಾವು ಎಕ್ಸಾಕ್ಟ್ ಆಗಿ? ನಾವೀಗ ಕೆಂಗೇರಿಯಲ್ಲಿ ಇದ್ದೀವಿ ಸರ್. ಓನರ್ ನೇಮ್ ತಿಳ್ಕೊಬಹುದಾ? ವಿಶ್ವಪ್ರಸಾದ್ ಅಂತ. ವಿಶ್ವಪ್ರಸಾದ್. ಏನೇನ್ ಮಾಡಿದಿರಿ ಸರ್ ಇಲ್ಲಿ? ಆಲ್ಮೋಸ್ಟ್ ಇದು 3 BHK ಫುಲ್ ಮಾಡಿದೀವಿ ಸರ್. 3 BHK. ಓಕೆ ಓಕೆ ಓಕೆ. ಸೊ ಇದನ್ನು ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ತಾವು? ಅಪ್ರಾಕ್ಸಿಮೇಟ್ಲಿ 18 ಡೇಸ್ ಆಗಿದೆ. 18 ದಿನ. ಆಕ್ಚುಲಿ ಇಷ್ಟೊಂದು ಪ್ರೀಮಿಯಂ ಬಂದ್ರೆ ನಾನು ದಿನ ಜಾಸ್ತಿ ಆಗಿರುತ್ತೆ. 18 ದಿನ. ಅದಕ್ಕೆ ಇಲ್ಲಿ ಟೈಮ್ ಲಿಮಿಟೇಷನ್ಸ್ ಇರುತ್ತೆ ಸರ್. ಅಪಾರ್ಟ್ಮೆಂಟ್ ಆಗಿರೋದ್ರಿಂದ. ಕರೆಕ್ಟ್. ಸೊ ಮಾರ್ನಿಂಗ್ 9:30 ಟು ಈವ್ನಿಂಗ್ 5:30 ವರೆಗೂ ಅಷ್ಟೇ ವರ್ಕ್. ಓಕೆ ಓಕೆ ಓಕೆ. ಸೊ ಅದ್ರ ಒಳಗಡೆ ನೀವು 15 ದಿನದಲ್ಲಿ ಮಾಡಿ ಮುಗಿಸಿದ್ದೀರಾ. ಸೊ ನಿಜವಾಗ್ಲೂ ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಬಂದಿದೆ. ನಾವು ಇದನ್ನ ಮಾತಲ್ಲಿ ಹೇಳೋದಕ್ಕಿಂತ ಸರ್ ಜೊತೆ ಓಡಾಡಿ ಮನೆ ತೋರಿಸಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಸೀಲಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬನ್ನಿ ಸರ್ ಹೋಗೋಣ. ಸರ್ ಇದು ಸೀಲಿಂಗ್ ನೀವು ನೋಡಬಹುದು. ಸೊ ಇದು ಔಟರ್ ಬಂದು ನಾವು ವಿತ್ ಫುಲ್ POP ಆಗಿರುವಂತದ್ದು. ಸೊ ಸೆಂಟ್ರಲ್ PVC ಮಾಡಿದೀವಿ ಸರ್. ಸೊ ಇವಾಗ ನೋಡಬಹುದು. ಸೊ ಇಲ್ಲೊಂದು ಲೈಟ್ ಇದೆಯಲ್ಲ, ಸೊ ನಾವು ಸಜೆಸ್ಟ್ ಮಾಡಿದ್ ನಾವು. ಸೊ ಕ್ಲೈಂಟ್ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ, ಅವರು ಇಷ್ಟಪಟ್ಟು ಇದು ಮಾಡಿರೋದು. ಓಕೆ, ಟಿವಿ ಯೂನಿಟ್ ಅಂತ ಬಂದ್ಬಿಡೋಣ. ಎಷ್ಟು ದೊಡ್ಡ ಟಿವಿ ಯೂನಿಟ್ ಸರ್ ಇದು? ಆಲ್ಮೋಸ್ಟ್ ಇದು ನಿಮಗೆ 9 ಫೀಟ್ ಬರುತ್ತೆ ಸರ್. 9 ಫೀಟ್ ಬೈ 8 ಫೀಟ್ ಬರುತ್ತೆ ಹೈಟ್. 9/8. ಹೌದು. ಸೊ ಇದು ರೂಟಿಂಗ್ ಅಲ್ಲಿ ಮಾಡಿರುವಂತದ್ದು ಸರ್. ಹೌದು, ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ನೋಡಿದ್ರೆ ಸೊ ಸೇಮ್ ಯೂನಿಟ್ ತುಂಬಾ ಕಡೆ ಇದೇ ಯೂನಿಟ್ ಮಾಡಿರುವಂತದ್ದು. ಸೊ ಇದು ಕೂಡ ರೂಟಿಂಗ್ ಅಲ್ಲೇ ಮಾಡಿರುವಂತದ್ದು. ಸೊ ನಮ್ಮ ಶೋರೂಮ್ ಅಲ್ಲಿ ಏನಿದೆಯಲ್ಲ, ಸೊ ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನ್ ಅಲ್ಲೇ ಮಾಡಿರುವಂತದ್ದು. ಓಕೆ ಓಕೆ ಓಕೆ. ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ ಸರ್. ಇಲ್ಲಿಂದ ಹೇಳ್ತಾ ಬನ್ನಿ. ನೋಡಿ ಸರ್, ಆಕ್ಚುಲಿ ನಿಮ್ಗೆ ಇದು ವುಡ್ ಫೀಲ್ ಕೊಡುತ್ತೆ, ಬಟ್ ಇದು ಎಲ್ಲ ACP ಶೀಟ್ ಅಲ್ಲೇ ವಿತ್ ರೂಟಿಂಗ್ ಮಾಡಿ ಮಾಡಿರುವಂತದ್ದು. ನಮ್ಗೆ ಇಲ್ಲಿ ಇದೇ ಗೊತ್ತಾಗೋದಿಲ್ಲ ಎಡ್ಜಸ್ ನೋಡಿ ವೀಕ್ಷಕರೇ. ಇಲ್ಲಿ ಎಡ್ಜ್ ಇದ್ರೆ ನೋಡಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಇವನ್ ವುಡ್ ಅಲ್ಲೂ ಕೂಡ ಎಡ್ಜ್ ಬೆಂಡಿಂಗ್ ಹಾಕ್ಬೇಕಾಗುತ್ತೆ. ಇಲ್ಲ ಅದು ಬೇಕಾಗಿಲ್ಲವಲ್ಲ ಸರ್ ನಿಮ್ಗೆ? ಎಡ್ಜ್ ಬೆಂಡಿಂಗು ಬೇಕಾಗಿಲ್ಲ. ಸೊ ಈ ಸೈಡ್ ಫುಲ್ ಸ್ಟೋರೇಜ್ ತರ ಕೊಟ್ಟಿದ್ದೀವಿ ಸರ್. ಫುಲ್ ಎಲ್ಲ ಶೋ ಐಟಮ್ ಇಟ್ಟಿದ್ದಾರೆ ಆಲ್ರೆಡಿ ಕ್ಲೈಂಟ್. ಹೌದು. ಓಕೆ, ಚೆನ್ನಾಗಿದೆ, ಲುಕ್ ಚೆನ್ನಾಗಿ ಬಂದಿದೆ ಇದು.
ಸೊ ಸೆಂಟ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ 6x4 ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಆರಾಮಾಗಿ ನೀವು ಅಪ್ ಟು 75 ಇಂಚಸ್ ವರೆಗೂ ಟಿವಿ ಆರಾಮಾಗಿ ಪ್ಲೇಸ್ ಮಾಡಬಹುದು. 75 ಇಂಚ್ ದೊಡ್ಡದಾಗಿ ಹಾಕಬಹುದು ಸರ್. ಮಾರ್ಬಲ್ ಫಿನಿಶ್ ಅಲ್ವಾ ಸರ್? ಫುಲ್ ಮಾರ್ಬಲ್ ಫಿನಿಶಿಂಗ್ ಪ್ಲಸ್ ಬ್ಯಾಕ್ ಸೈಡ್ PVC ಲೋವರ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ರೂಪಲ್ಲಿ ಹಾಕಿರೋದೇ ಈ ಕಡೆ ಸೇಮ್ ಅದೇ ಲೋವರ್ಸ್ ಇರುವಂತದ್ದು. ಸೊ ಕೆಳಗಡೆ ನೋಡಬಹುದು ಸರ್, ಕೆಳಗಡೆ ಒಂದು ಸ್ಟೆಪ್ ಓಪನ್ ಕೊಟ್ಟಿದ್ದೀವಿ. ಸೊ ನೀವು ಯಾವುದೇ ಅಕ್ಸೆಸರೀಸ್ ಬೇಕಾದ್ರೂ ನೀವು ಅಲ್ಲಿ ಯೂಸ್ ಮಾಡಬಹುದು. ಸೆಟಪ್ ಬಾಕ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ಅಂಡ್ ಕೆಳಗಡೆ ಫುಲ್ ಡ್ರಾಸ್ ಕೊಟ್ಟಿದ್ದೀವಿ ಸರ್. ಎಲ್ಲ ಡ್ರಾಸ್ ಫುಲ್ ಡ್ರಾ ಕೊಟ್ಟಿದ್ದೀವಿ. ಹೌದು. ಇದು ರೋಸ್ ಗೋಲ್ಡ್ ಹ್ಯಾಂಡಲ್ ಅಲ್ಲ ಸರ್? ಇಲ್ಲಿ ಸರ್ ಇದು ಫುಲ್ ವೈಟ್ ಸರ್. ಹ್ಯಾಂಡಲ್ ಹೌದು, ನಾಬ್ ಹ್ಯಾಂಡಲ್. ಹೌದು, ನಾಬ್ ಹ್ಯಾಂಡಲ್ ಸರ್. ನಾಬ್ ಹ್ಯಾಂಡಲ್. ಸೊ ಇದು ಮಾರ್ಬಲ್ ಫಿನಿಶ್ ಇದು ಕೊಟ್ಟಿರೋದು ಸರ್. ನೈಸ್. ಓಕೆ. ಸೊ ಬಾಟಮ್ ಕೂಡ ಫಿಲ್ ಮಾಡಿಬಿಟ್ಟಿದ್ದೀರಾ? ಫುಲ್ ಆಗಿದೆ ಸರ್. ಹೌದು, ಕೆಳಗಡೆ 4 ಇಂಚ್ ನಾವು ಹೈಟ್ ಅಲ್ಲೇ ಮಾಡಿರೋ ಅಂತ. ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಅಲ್ಲೊಂದು ಪೀಸ್ ಕೂಡ ಎಕ್ಸ್ಟ್ರಾ ಕೊಟ್ಬಿಟ್ರಿ ಸರ್. ಈ ಕಡೆ ಬಂದ್ರೆ ಪಾರ್ಟಿಷನ್. ಸೊ ಪಾರ್ಟಿಷನ್ ಸರ್, ಇದನ್ನ ನೋಡ್ತಿದ್ದಂಗೆ ಎಲ್ಲರೂ ವುಡ್ ಅಂತಾನೆ ಹೇಳ್ತಾರೆ ಸರ್. ಖಂಡಿತ ಬೇಕಾದ್ರೆ ಸೌಂಡ್ ಕೇಳಿಸೋಣ ಸರ್. ಇದು ಅಲ್ಯೂಮಿನಿಯಂ ಸರ್. ಅಲ್ಯೂಮಿನಿಯಂ ಆದ್ರೆ ವುಡ್ ಫಿನಿಶಿಂಗ್ ಅಲ್ಲಿ ಇದೆ. ಬಟ್ ನೋಡಿದ್ರೆ ಇದು ನಿಮಗೆ ವುಡ್ ಗಿನ್ನ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಓಕೆ. ಸೊ ಇದು ರೂಟಿಂಗ್ ಅಲ್ವಾ ಸರ್? ಇದೆಲ್ಲ ಸರ್ ಇಲ್ಲ, ಇದು ಸೆಕ್ಷನ್ಸ್ ಅಲ್ಯೂಮಿನಿಯಂ ಸೆಕ್ಷನ್ ಬರೋದು ಹಿಂಗೆ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಅದು ಫುಲ್ ಅಲ್ಯೂಮಿನಿಯಂ ಸೆಕ್ಷನ್ ಬರುತ್ತೆ ಇದು. ಓಕೆ 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 ಓಕೆ. ನೋಡಿ, ಸೆಕ್ಷನ್ ಅನ್ನ ಇಂಟರ್ ಕನೆಕ್ಟ್ ಮಾಡ್ಬಿಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ವೆರಿ ಯೂನಿಕ್ ಅಂತಾನೆ ಕೂಡ ಹೇಳ್ಬೋದು. ಸ್ವಲ್ಪ ಮುಂದೆ ಬಂದ್ಬಿಡೋಣ ಸರ್ ಇವಾಗ. ಸೊ ಇಲ್ಲಿ ಇದು ಹ್ಯಾಂಡ್ ವಾಶ್ ಯೂನಿಟ್ ಇದೆ ಸರ್. ವ್ಯಾನಿಟಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಾ. ಸೊ ಇಲ್ಲಿ ಕೆಳಗಡೆ ಬಾಟಮ್ ಫುಲ್ ನಾವು ಸ್ಟೋರೇಜ್ ಮಾಡಿದೀವಿ. ಸೊ ಕ್ಲೈಂಟ್ ಅದ್ರ ಮೇಲೆ ಗ್ರಾನೈಟ್ ಹಾಕಿ ಸಿಂಕ್ ಇಟ್ಟಿದ್ದಾರೆ ಸರ್. ವಿತ್ ಒಳ್ಳೆ ಮಿರರ್ ಹಾಕಿದ್ದಾರೆ. LED ಮಿರರ್. ಹೌದು, ಲೈಟಿಂಗ್ ವಿತ್ ಲೈಟಿಂಗ್ ಇದೆ. ಹಿಂದ್ಗಡೆ ಇದು ಬ್ಲಾಕ್ PVC ರಾಫ್ಟರ್ಸ್ ಹಾಕಿರಲ್ಲ. ಹೌದು ಸರ್, ಹೌದು. ಆಕ್ಚುಲಿ ಸೇಮ್ ಇದೇ ಪ್ಯಾಟರ್ನ್ ನಮ್ಮ ಶೋರೂಮ್ ಅಲ್ಲಿ ಇರುವಂತದ್ದು. ಸೊ ಅದನ್ನ ನೋಡಿ ಕ್ಲೈಂಟ್ ಕೇಳಿದ್ರು. ನೋಡಿ, ಈ ಪ್ಯಾಟರ್ನ್ ಕೆಳಗಡೆ ಪ್ಯಾಟರ್ನ್ ಎಲ್ಲ ಮ್ಯಾಚ್ ಆಗ್ತದೆ ಸರ್. ಇದು ಎವ್ರಿಥಿಂಗ್ ಒಂದು 3 ಅಡಿ ಅಗಲ ಇರ್ಬೋದಲ್ವಾ ಸರ್? ಇದು 2.5 ಅಡಿ ಬರುತ್ತೆ ಸರ್. 2.5 ಅಡಿ ಬರುತ್ತೆ. ಹೈಟ್ ಒಂದು 8 ಫೀಟ್ ಬರುತ್ತೆ ಸರ್. ಇದು ವೆರಿ ನೈಸ್. ಓಕೆ. ಸೊ ಈ ಕಡೆ ಈ ಮನೆ ಹೈಲೈಟ್ ಅಂತ ಹೇಳ್ಬೋದು ಸರ್. ಇದು ಒಂಥರ ನೀವು ವುಡ್ ಅಲ್ಲೂ ಕೂಡ ಇದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಯೂನಿಕ್ ಆಗಿದೆ. ಸೊ ಪೂಜಾ ಯೂನಿಟ್ ನೋಡಬಹುದು. ಆಲ್ಮೋಸ್ಟ್ ವಿಡ್ತ್ ಬಂದು 2.5 ಇದೆ. ಸೊ 2.5 ಅಡಿ ವಿಡ್ತ್ ಇದೆ ಅಂಡ್ ಅಪ್ ಟು 7.5 ವರೆಗೂ ಹೈಟ್ ಇದೆ ಸರ್. 7.5 ಗೆ 2.5 ಅಡಿ. ಸೊ ಸೇಮ್ ಇದೆ ಈ ಪ್ಯಾಟರ್ನ್ ನಮ್ಮ ಶೋರೂಮ್ ಅಲ್ಲಿ ಏನಿದೆಯಲ್ಲ ಇದೇ ಪ್ಯಾಟರ್ನ್ ಅಲ್ಲಿ ಇರುವಂತ. ಇದ್ರಲ್ಲಿ ಆಲ್ಮೋಸ್ಟ್ ಸರ್ ನಮ್ಮ ಶೋರೂಮ್ ಅಲ್ಲಿ ಏನ್ ಪ್ಯಾಟರ್ನ್ಸ್ ಇದೆಯಲ್ಲ ಅದೇ ಪ್ಯಾಟರ್ನ್ಸ್ ಅಲ್ಲಿ ಎಲ್ಲ ವರ್ಕು ಸೆಲೆಕ್ಟ್ ಮಾಡಿ ಇಷ್ಟಪಟ್ಬಿಟ್ಟಿದ್ದಾರೆ. ಇದು ತುಂಬಾ ಹೈ ಗ್ಲಾಸಿ ಅಲ್ವಾ? ಹೈ ಗ್ಲಾಸಿ. ಇದು CNC ಕಟಿಂಗ್ ಮಾಡಿರೋದು. ಓಕೆ, ಓಪನ್ ಮಾಡೋಣ. ಓಕೆ, ಕಾಂಪ್ಯಾಕ್ಟ್ ಅಲ್ವಾ ಸರ್ ಇದು? ಅಪಾರ್ಟ್ಮೆಂಟ್ ನೋಡಿ, ಕೆಳಗಡೆ ಕೂಡ ನಿಮ್ಗೆ ಸ್ಲೈಡರ್ ಕೊಟ್ಟಿದೀವಿ. ಸೊ ಪೂಜೆ ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡಬಹುದು ನೀವು. ಸ್ಲೈಡರ್ ಅನ್ನ ಎಲ್ಲಿ ತೋರಿಸೋದು? ಓಪನ್ ಮಾಡಿ ಅದು. ಓ, ಈ ತರ ಹೊರಗಡೆ ಬರುತ್ತಾ? ಪೂಜೆ ಹೂಗಳೆಲ್ಲ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕಂಪ್ಲೀಟ್ ಆದ್ಮೇಲೆ ಒಳಗಡೆ ಕಳಿಸಿ. ವೆರಿ ನೈಸ್ ಸರ್. ಇದು ಕೆಳಗಡೆ ಸ್ಟೋರೇಜ್ ಡ್ರಾ ಇದೆ. ಓ, ಇಲ್ಲಿ ಡ್ರಾವರ್ ಹಾಕ್ಬಿಟ್ರೆ. ಓಕೆ, ಬ್ಯಾಕ್ ಅಲ್ಲಿ ದೇವ್ರು ಇಟ್ಕೊಳ್ಳೋದಕ್ಕೆ. ಅದ್ರ ಹಿಂದ್ಗಡೆ ಏನ್ ಮಾಡಿದ್ರೆ ಅಲ್ಲಿ? ಸೊ ನಾರ್ಮಲ್ ನಿಮ್ಗೆ CNC ಕಟಿಂಗ್ ಕೊಟ್ಟಿದೀವಿ ಸರ್. ಕೊಟ್ಬಿಟ್ಟು ಒಳಗಡೆ ಒಂದು ಲೈಟ್ ಹಾಕಿ. ಹೌದು, ಒಳಗಡೆ ಲೈಟಿಂಗ್ ಇದೆ. ವೆರಿ ನೈಸ್. ಚೆನ್ನಾಗಿ ಬಂದಿದೆ ಸರ್ ಇದು. ಇಲ್ಲ ಆ ಕಡೆ ಈ ಕಡೆ ಎಲ್ಲ ಒಂದು ಲೆಜ್ಜಸ್ ಅಲ್ಲ ಸಣ್ಣ ಸಣ್ಣ ಇದೆ. ಅಲ್ಲಿ ಸಣ್ಣದಾಗಿ ಏನು ಇಡಬಹುದು. ಈ ತರ ಎಷ್ಟು ದುಡ್ಡು ಬೇಕಾದ್ರೂ ಮಾಡ್ಕೋಬಹುದು ಸರ್. ಮಾಡ್ಬೋದು. ಆಕ್ಚುಲಿ ಈಗ ಮೇಡಮ್ ಅದೇ ಹೇಳ್ತಿದ್ದು ಚಿಕ್ಕದಾಯ್ತು ಅಂತ. ಬಟ್ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಲ್ವಾ? ಯೂನಿಕ್ ಆಗೇ ಬಂದಿದೆ. ವೀಕ್ಷಕರೇ, ನನ್ನ ಸಜೆಷನ್ ಅಂದ್ರೆ ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ. ಇಲ್ಲ ಅಪಾರ್ಟ್ಮೆಂಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಈ ತರ ಚಿಕ್ಕದು ಕೂಡ ಕೆಲವೊಂದ್ ಕಡೆ ಜಾಗನೇ ಇರೋದಿಲ್ಲ ಸರ್. ಆಕ್ಚುಲಿ ಇದು ತುಂಬಾ ದೊಡ್ಡದಾಗಿದೆ ಸರ್. ಕೆಲವು ಅಪಾರ್ಟ್ಮೆಂಟ್ ಕೂಡ ಪೂಜಾ ಇದು ಅಟ್ಲೀಸ್ಟ್ ಎಷ್ಟು ಮಾಡಿದೀವಿ, ವಾಲ್ ಯೂನಿಟ್ಗಳು ಮಾಡ್ತೀವಿ, ವಾಲ್ ಅಲ್ಲಿ ಹಾಕ್ಬೇಕಾಗುತ್ತೆ. 2x2 ಮಾಡ್ತೀವಿ. ಸೊ ಇಲ್ಲಿ ಸ್ಪೇಸಿಯಸ್ ಆಗಿದೆ ಸರ್. ಸಾಕಂತ ಹೇಳ್ತೀರಾ? ಸೂಪರ್. ಈ ಕಡೆ ಬನ್ನಿ ಸರ್. ಕಿಚನ್ ಹೋಗ್ತಾ ಇದೀವಿ ಸರ್ ಈಗ. ಸೊ ಕಿಚನ್ ಆಲ್ಮೋಸ್ಟ್ ಇದು ಯು ಶೇಪ್ ಅಲ್ಲಿ ಮಾಡಿದೀವಿ ಸರ್. ಯು ಶೇಪ್. ಹೌದು. ಕಲರ್ ಕಾಂಬಿನೇಷನ್ ಹೇಳಿ ಸರ್. ಇದು ರೆಡ್ ವಿತ್ ವೈಟ್ ಸರ್. ರೆಡ್ ಅಂಡ್ ವೈಟ್. ಹೌದು, ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಇದು ಚಾಂಪಿಯನ್ ಗೋಲ್ಡ್ ಫ್ರೇಮ್. ಸೊ ಈ ಕಡೆ ನೋಡಬಹುದು, ಇಲ್ಲಿ ಒಂದು ಟಾಲ್ ಯೂನಿಟ್ ಇದೆ ಸರ್. ಇದು ಕಂಪ್ಲೀಟ್ ಆಗಿ ಟಾಲ್ ಯೂನಿಟ್. ಹೌದು, ಫುಲ್. ಇಲ್ಲಿ ನಿಮಗೆ ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿದೆ. ಕೆಳಗಡೆ ಓಪನ್ ಮಾಡಿ ಸರ್. ಕೆಳಗಡೆ ನೋಡೋಣ. ಓಕೆ, ಫುಲ್ ಎಂಟೈರ್ ಆಗಿ ನಮಗೆ ಇದೇ ಸಿಕ್ಬಿಡುತ್ತೆ ಸರ್ ಇದು. ಓಕೆ, ಈ ಕಡೆ ಬಂದ್ರೆ ಈ ಕಡೆ ಮತ್ತೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಶೆಲ್ಫ್ಸ್ ಹಾಕಿದ್ದೀರಾ ಇಲ್ಲಿ? ಹೌದು. ಇಡೀ ಮನೆದೆಲ್ಲ ಡಬಲ್ ಮಾಡಿದ್ರಲ್ವಾ ಸರ್? ಇಲ್ಲಿ ಎಲ್ಲ ಡಬಲ್ ಸೈಡ್ ಇದೆ. ಎಲ್ಲ ಡಬಲ್ ಸೈಡ್. ಎರಡು ಕಡೆ ಫುಲ್ ಇದು ಬರುತ್ತೆ. ಸೊ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಓ, ಟ್ಯಾಂಡಮ್ ಹಾಕಿದ್ದೀರಾ ಇಲ್ಲಿ? ಬಿಗ್ ಟ್ಯಾಂಡಮ್ ಕೊಟ್ಟಿದ್ದೀರಾ? 2 ಬಿಗ್ ಟ್ಯಾಂಡಮ್ ಕೊಟ್ಟಿದ್ದೀವಿ. ಎರಡು ದೊಡ್ಡದೇ ಕೊಟ್ಬಿಟ್ಟಿದ್ದೀರಾ. ದೊಡ್ಡ ವೆಸಲ್ಸ್ ಎಲ್ಲ ಆರಾಮಾಗಿ ಇಡಬಹುದು ಸರ್. ಇಡಬಹುದು. ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್? ಇಲ್ಲಿ ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಏನು ದೊಡ್ಡ ಐಟಮ್ ಏನೇ ಇದ್ರೂ ಆರಾಮಾಗಿ ಇಟ್ಕೋಬಹುದು. ಓಕೆ ಓಕೆ. ಇದು ಬ್ಲೈಂಡ್ ಕಾರ್ನರ್. ಈ ಕಡೆ ಮತ್ತೆ ನಿಮಗೆ ಪಾರ್ಟಿಷನ್ ಕೊಟ್ಟಿದ್ದೀವಿ. ಸೊ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಬಾರ್ದು. ಈ ಕಡೆ ಒಂದು ಸೆಟ್ ಬಾಸ್ಕೆಟ್ ಕೊಟ್ಟಿದ್ದೀವಿ ಸರ್. ಕಟ್ಲರಿ ಅಲ್ವಾ ಸರ್ ಇಲ್ಲಿ? ಸೊ ಕಟ್ಲರಿ ಇದೆ, ಪ್ಲೈನ್ ಇದೆ, ಪ್ಲಸ್ ತಾಲಿ ಕೊಟ್ಟಿದ್ದೀವಿ ಸರ್. ಕೆಳಗಡೆ ತಾಲಿ ಹಾಕಿದ್ದೀರಾ? ವೆರಿ ನೈಸ್. ಸೊ ನಿಮ್ಗೆ ಏನಂದ್ರೆ ಇಲ್ಲಿ ವಾಶ್ ಮಾಡಿ ಡೈರೆಕ್ಟ್ ಆಗಿ ಬೇಕಾದ್ರೆ
ಬಾಸ್ಕೆಟ್ಸ್ ಹಾಕ್ಬೋದು. ಸೊ ಇದು ಸಿಂಕ್ ಏರಿಯಾ ಸರ್. ಸೊ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಕ್ಲೈಂಟ್ ಇಲ್ಲಿ ಶಿಫ್ಟ್ ಆಗಿ ಆಲ್ಮೋಸ್ಟ್ ಒಂದು 2-2.5 ತಿಂಗಳಾಗಿದೆ. ನೀವು ನೋಡ್ಬೋದು ಸರ್, ನೀಟಾಗಿ ಇದೆಯಲ್ಲ ಸರ್, ಏನು ಆಗಲ್ಲ ಸರ್, ಏನು ಆಗಲ್ಲ. ಓಕೆ. ಸೊ ಇಲ್ಲೊಂದು ಚಿಕ್ಕದಾಗಿ ನಿಮಗೆ ಪ್ಯೂರಿಫೈರ್ ಯೂನಿಟ್ ಕೊಟ್ಟಿದ್ದೀವಿ, ವಾಟರ್ ಪ್ಯೂರಿಫೈರ್ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಪರವಾಗಿಲ್ಲ ಸರ್, ಒಳ್ಳೆ ಐಡಿಯಾ ಇದು. ಓಕೆ. ಸೊ ಈ ಕಡೆ ಬಂದ್ರೆ ಸೊ ಗ್ರಾಸರಿ ಯೂನಿಟ್ ಸರ್. ಸೊ ಇಲ್ಲಿ ನೋಡಿ ಸಿಂಗಲ್ ಡೋರ್ ಗ್ರಾಸರಿ ಯೂನಿಟ್ ಮಾಡಿದ್ವಿ. ಸೊ ಇಲ್ಲಿ ಚಿಮ್ನಿ ಬಂದಿದೆ. ಸೊ ಚಿಮ್ನಿ ಕವರ್ ಮಾಡಿ ಅದಂಗೆ ಕಂಟಿನ್ಯೂಟಿ ಕೊಟ್ಟಿದ್ದೀವಿ. ಓಕೆ ಓಕೆ ನೋಡಿ. ಸೊ ಕೆಳಗಡೆ ಕೂಡ ಚಿಕ್ಕದಾಗಿ ಒಂದು ಸ್ಪೈಸ್ ಅದು ವಿತ್ ಕ್ಲೋಸ್ಡ್ ಇದ್ರಲ್ಲಿ ಕೊಟ್ಟಿದ್ದೀವಿ. ಓಕೆ. ನೋಡಿ ಸರ್, ಯೂಶಲಿ ಅಪಾರ್ಟ್ಮೆಂಟ್ಗಳಲ್ಲಿ ಸಮಸ್ಯೆ ಏನು ಅಂದ್ರೆ ಕಿಚನ್ ಅಲ್ಲಿ ಸ್ಪೇಸ್ ಬಹಳ ಕಮ್ಮಿ ಆಗ್ಬಿಡುತ್ತೆ. ಹೌದು. ಇಲ್ಲಿ ನಾವು 1 ಇಂಚು ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ, ವೇಸ್ಟೇ ಮಾಡಿಲ್ಲ ನೋಡಿ. ಸೊ ಫುಲ್ ಸ್ಪೇಸ್ ಯೂಸ್ ಆಗಿದೆ. ನೋಡಿ ಇಲ್ಲಿ ಎಷ್ಟು ತುಂಬ್ಕೋಬಹುದು ಐಟಮ್ಸ್. ಅಂಡ್ ಲಾಫ್ಟ್ ಸರ್, ಯು ಶೇಪ್ ಲಾಫ್ಟ್ ಇದೆ ಸರ್ ಫುಲ್. ಇದಕ್ಕೆ ಸಜ್ಜೆ ಹಾಕಿಲ್ಲ ಅಲ್ವಾ? ಸಜ್ಜೆ ಇಲ್ಲ, ವಿತೌಟ್ ನಾವೇ ಸಜ್ಜೆ ಕ್ರಿಯೇಟ್ ಮಾಡಿ ಮಾಡಿರುವಂತದ್ದು. ಒಳ್ಳೆ ಇದು ಹೋಲ್ಡ್ ಮಾಡುತ್ತೆ ಇದು ಇದನ್ನ. ವೆರಿ ನೈಸ್ ಸರ್, ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಎಲ್ಲ ಹೋಗ್ತೀವಿ ಸರ್? ಇವಾಗ ಮಾಸ್ಟರ್ ಬೆಡ್ರೂಮ್ ಸರ್. ಬನ್ನಿ ಸರ್, ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಏನು ಮಾಡಿದ್ದೀರಾ ಸರ್ ಇಲ್ಲಿ? ಸೊ ಇಲ್ಲಿ ವಾರ್ಡ್ರೂಮ್ ಮಾಡಿದ್ವಿ. ಇದು ಆಕ್ಚುಲಿ ಡಬಲ್ ವಾರ್ಡ್ರೂಮ್ ಮಾಡಿದೀವಿ ಸರ್. ಸೊ ರೂಮ್ ಕೂಡ ತುಂಬಾ ದೊಡ್ಡದಾಗಿ ಇರೋದ್ರಿಂದ ಓಕೆ, ಸೊ ಡಬಲ್ 2 ವಾರ್ಡ್ರೂಮ್ ಮಾಡಿದ್ವಿ. ಪ್ಲಸ್ ನಿಮಗೆ ಸ್ಟಡಿ ಯೂನಿಟ್ ಕೂಡ ಇದೆ. ಸ್ಟಡಿನೂ ಕೊಟ್ಟಿದ್ದೀರಾ? ಫಸ್ಟ್ ಸ್ಟಡಿ ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಏನಾದರೂ ಇದು ಮಾಡ್ಕೋಬಹುದು. ಮೇಲ್ಗಡೆ ಕೂಡ ಇದೆ. ಸೊ ಇದು ಈ ತರ ಓಪನ್ ಆಗುತ್ತಲ್ವಾ ಸರ್? ಇದು ಬ್ಲ್ಯಾಕ್ ಕಲರ್ ಕಂಪ್ಲೀಟ್ ಆಗಿ. ಇದು ಗ್ರೇ ಕಲರ್ ಅಲ್ವಾ ಸರ್? ಗ್ರೇ ಸರ್, ಹೌದು ಗ್ರೇ. ಓಕೆ. ಅದು ವಾರ್ಡ್ರೋಬ್ ಯಾವ ಕಲರ್ ಫಿನಿಶಿಂಗ್ ಇದು ಸರ್? ಇದು ಕೂಡ ಗ್ರೇ ಕಲರ್ ವಿತ್ ವೈಟ್ ಬಾರ್ಡರ್ ಕೊಟ್ಟಿದ್ದೀವಿ. ಅಂಡ್ ಫ್ರೇಮ್ ಕೂಡ ಬ್ಲ್ಯಾಕ್ ಇದೆ ಸರ್. ಫ್ರೇಮ್ ಬ್ಲ್ಯಾಕ್ ಇದೆ, ಹೌದು. ಓಕೆ. ಇದು ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್. ಸೊ ಮಧ್ಯದಲ್ಲಿ ಒಂದು ಮೆಟಲ್ ಪಟ್ಟಿ ಬರುತ್ತೆ ಅಲ್ವಾ? ಇದು ಬೇಕಾ ನಾವು ಬೇರೆ ಬೇರೆ ಕಲರ್ ಯಾವ್ದು ಬೇಕಾದ್ರೂ ತಗೊಬಹುದು. ಸೊ ಇಲ್ಲಿ ವೈಟ್ ಹಾಕಿರೋದ್ರಿಂದ ವೈಟ್ ಮ್ಯಾಚಿಂಗ್ ಮಾಡಿ ಮ್ಯಾಚ್ ಆಗ್ಬಿಟ್ಟಿದೆ. ಅದು ವೆರಿ ನೈಸ್, ಚೆನ್ನಾಗಿ ಬರುತ್ತೆ ಒಂಥರ ಕ್ಲಾಸಿಕ್. ಲಾಫ್ಟ್ ಇಲ್ಲಿ ಆಲ್ಮೋಸ್ಟ್ ಎಲ್ ಶೇಪ್ ಲಾಫ್ಟ್ ಇದೆ ಸರ್. ಸೊ ಈ ಕಡೆ ಸಜ್ಜಾ ಇತ್ತಲ್ವಾ ಸರ್? ಇದು ಒಂದ್ ಸೈಡ್ ಸಜ್ಜಾ ಇದೆ, ಇನ್ನೊಂದ್ ಸೈಡ್ ನಾವು ಕ್ರಿಯೇಟ್ ಮಾಡಿರುವಂತದ್ದು. ಓಕೆ ಓಕೆ ಓಕೆ. ಹ್ಯಾಂಡಲ್ ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿ, ಒಳಗಡೆ ಎಲ್ಲ ಗ್ಲಾಸ್ ತರ ಹಾಕ್ಬಿಟ್ಟು ನೋಡಿ ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇದೆ ವೀಕ್ಷಕರ. ಒಳಗಡೆ ಗ್ಲಾಸ್ ಇದ್ರ ತರ. ಈ ಸ್ಲೈಡಿಂಗ್ ಚಾನಲ್ ಎಲ್ಲ ಯಾವ್ದು ಯೂಸ್ ಮಾಡಿ? ಎಲ್ಲ ಎಬ್ಕೋದೆ ಸರ್. ಸೊ ಸ್ಲೈಡಿಂಗ್ ಚಾನಲ್ಸ್ ಮತ್ತೆ ಡ್ರಾಯರ್ ಸ್ಲೈಡರ್ಸ್ ಪ್ರತಿಯೊಂದು ಎಲ್ಲ ಎಬ್ಕೋದೆ. ಇಂಜಸ್ ಪ್ರತಿಯೊಂದು ಎಲ್ಲ ಎಬ್ಕೋದೆ. ಎಲ್ಲ ಎಬ್ಕೊನೆ ಬಂದ್ಬಿಡುತ್ತೆ. ಓಕೆ. ಇನ್ನೊಂದು ರೂಮ್ ಇರಬೇಕಲ್ಲ ಸರ್? ಇನ್ನು 2 ರೂಮ್ ಇದೆ ಸರ್. ಬನ್ನಿ ಸರ್, ನೋಡ್ಕೊಂಡ್ ಬರೋಣ. ಇದು ಒಂದು ಯೂನಿಕ್ ಕಲರ್. ಇದು ಒಂದು ಮೆಟಾಲಿಕ್ ಬ್ಲೂ ವಿತ್ ವೈಟ್ ಬಾರ್ಡರ್ ಇದೆ. ಆಲ್ಮೋಸ್ಟ್ ನಿಮಗೆ 10 ಫೀಟ್ ವಿಡ್ತ್ ಬರುತ್ತೆ ಸರ್. 10 ಅಡಿ ವಿಡ್ತ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಡಬಲ್ ಡೋರ್ ಕೊಟ್ಟಿದ್ದೀವಿ. ಓಕೆ. ಸೊ ಓಪನೇಬಲ್. ಸೊ ಇದು ಬೀರೋ ಇಟ್ಕೊಂಡು, ಹಳೆ ಬೀರೋ ಇಟ್ಕೊಳ್ಳೋಕೆ ಒಳ್ಳೆ ಯೂಸ್ ಆಯ್ತದೆ. ಸೊ ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್, ಇದರೊಳಗಡೆ ಡ್ರೆಸ್ಸಿಂಗ್ ಯೂನಿಟ್. ಓಕೆ ಓಕೆ ಓಕೆ. ಸೊ ಮೇಲ್ಗಡೆ ಎಲ್ಲ ಸ್ಟೋರೇಜ್, ಕೆಳಗಡೆ ಡ್ರಾ ಕೂಡ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಇದು ಟೋಟಲ್ ನಿಮಗೆ ವಿಡ್ತ್ ಬಂದು 10 ಫೀಟ್ ವಿಡ್ತ್ ಬರುತ್ತೆ ಸರ್. ಇದೇನು ಲಾಸ್ಟ್ ಅಲ್ಲಿ ಈ ತರ ಇದು ಕೊಟ್ಟಿದ್ದೀರಾ? ಆಕ್ಚುಲಿ ಇಲ್ಲಿ ಪಿಲ್ಲರ್ ಬಂದು ಗ್ಯಾಪ್ ಇರುತ್ತೆ ಸರ್, ಹಂಗಾಗಿ ಅದು ನಾವು ಫಿಲ್ ಮಾಡಿದ್ವಿ. ಓ, ಫಿಲ್ಲರ್ ಗ್ಯಾಪ್ ಅನ್ನ ಫಿಲ್ ಮಾಡ್ಬಿಟ್ರಾ? ಓಕೆ. ಲಾಫ್ಟ್ ಈ ಕಡೆನೇ ಕಂಟಿನ್ಯೂ ಮಾಡ್ಕೊಂಡು ಎಲ್ ಶೇಪ್ ಲಾಫ್ಟ್ ಇದೆ ಸರ್. ಆಕ್ಚುಲಿ ಆ ಸೈಡ್ ಮಾತ್ರ ಸಜ್ಜಾ ಇರೋದು. ಸೊ ಇಲ್ಲಿ ನಾವೇ ಕ್ರಿಯೇಟ್ ಮಾಡಿದ್ದೀವಿ. ನೀವೇ ಕ್ರಿಯೇಟ್ ಮಾಡಿರುವಂತದ್ದು. ವೆರಿ ನೈಸ್. ಬನ್ನಿ ಸರ್, ಇನ್ನೊಂದು ರೂಮ್ ಇರಬೇಕಲ್ವಾ? ಇನ್ನೊಂದು ರೂಮ್ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ. ಇದು ಪೇರೆಂಟ್ಸ್ ಬೆಡ್ರೂಮ್ ಅನ್ಸುತ್ತೆ ಸರ್. ಸೊ ಇಲ್ಲೂ ಕೂಡ ಎರಡು ವಾರ್ಡ್ರೋಬ್ ಮಾಡಿದ್ವಿ, ಪ್ಲಸ್ ಒಂದು ಸ್ಟಡಿ ಯೂನಿಟ್ ಮಾಡಿದ್ವಿ. ಓಕೆ ಓಕೆ ಓಕೆ. ನೋಡಿ ಸ್ಟಡಿ ಯೂನಿಟ್ಸ್ ತೋರಿಸ್ಬಿಡ್ತೀವಿ ಸರ್ ಫಸ್ಟ್. ಶಿಖರ್ ಹಲ್ ನೋಡೋದವಲ್ಲ. ಕಲರ್ ಹೇಳಿ ಸರ್, ಇದು ಯಾವುದು ಸರ್? ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್ ವಿತ್ ಬ್ಲ್ಯಾಕ್ ಫ್ರೇಮ್, ವೈಟ್ ಕಾಂಬಿನೇಷನ್. ಕೆಳಗಡೆ ನಿಮಗೆ ಸ್ಟೋರೇಜ್ ಇದೆ. ಸೊ ಮೇಲ್ಗಡೆ ಬುಕ್ ಶೆಲ್ಫ್ ಇದೆ ಸರ್. ಫುಲ್ ಏನ್ ಬೇಕಾದ್ರೂ ಸ್ಟೋರ್ ಮಾಡಬಹುದು. ಓಕೆ. ಇದು ತಡೆಯುತ್ತಾ ವೇಟ್? ಗೋಡೆಗೆ ಅಷ್ಟು ಗಟ್ಟಿ ನಿಂತ್ಕೊಂಡಿರುತ್ತೆ ಸರ್. ಬುಕ್ ಇಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ. ಬುಕ್ ಆಲ್ಮೋಸ್ಟ್ ಇಲ್ಲೊಂದು 15 ಬುಕ್ ಇಟ್ಟಿರ್ಬೋದು ಸರ್. ಇನ್ನ 25 ಬುಕ್ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಅಂತೀರಾ? ಏನು ಪ್ರಾಬ್ಲಮ್ ಇಲ್ಲ. ಈ ಕಡೆ ಹೇಳಿ ಸರ್, ಏನೇನು ಮಾಡಿದ್ದೀರಾ ಸರ್? ಇಲ್ಲೊಂದು ವಾರ್ಡ್ರೋಬ್ ಇದೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 7 ಫೀಟ್ ವಿಡ್ತ್ ಬರುತ್ತೆ. ಸೊ ಫುಲ್ ಲಾಫ್ಟ್ ಬಂದು 10 ಫೀಟ್ ಬರುತ್ತೆ ಸರ್. ಓಕೆ ಓಕೆ. ಸೊ ಮೆಟಾಲಿಕ್ ಬ್ರಾನ್ಸ್ ವಿತ್ ವೈಟ್ ಕಾಂಬಿನೇಷನ್. ವೆರಿ ನೈಸ್, ಚೆನ್ನಾಗಿ ಬಂದಿದೆ ಇದು. ಸೊ ಇದೆ ಈ ಕಡೆ ಸೇಮ್. ಹೌದು, ಈ ಕಡೆ ಏನಿದೆ ಎಕ್ಸಾಕ್ಟ್ಲಿ ಸೇಮ್ ಬರುತ್ತೆ ಸರ್. ಓಕೆ. 2 ವಾರ್ಡ್ರೋಬ್ ಬರುತ್ತೆ ವಿತ್ ವೈಟ್ ಕಾಂಬಿನೇಷನ್. ಒಂದೇ ರೂಮಲ್ಲಿ 2 ವಾರ್ಡ್ರೋಬ್ ಬರುತ್ತೆ. ಹೌದು, ಚೆನ್ನಾಗಿದೆ ಸರ್ ಇದು. ವೆರಿ ನೈಸ್. ಈ
ಕಲರ್ ವೆಳ್ಳಿ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಒಂದು ಟೈಮಲ್ಲಿ ನಾವು ಇನಿಷಿಯಲ್ ಡೇಸಲ್ಲಿ ಮಾಡಿದಾಗ ಫಸ್ಟ್ ರೂಮಲ್ಲಿ ನೋಡಿದ್ವಲ್ಲ ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್, ಅದು ತುಂಬಾ ಯೂಶಲಿ ಜನ ಸೆಲೆಕ್ಟ್ ಮಾಡ್ತಾ ಇದ್ರು. ಸರ್ ಇವತ್ತು ನಮ್ಮ ಹತ್ರ ಮೆಟಾಲಿಕ್ ಬ್ರೌನ್ಸ್ ಏನಿದೆಯಲ್ಲ ಇದು, ಸೊ ಆಲ್ಮೋಸ್ಟ್ 40% ಇದೊಂದು ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದೀವಿ. ಈ ಕಲರ್ ಜಾಸ್ತಿ ಹೋಗ್ತಾ ಇದೆಯಾ? ಸೊ 100 ಪ್ರಾಜೆಕ್ಟ್ ಮಾಡಿದ್ರೆ 40 ಪ್ರಾಜೆಕ್ಟ್ಸ್ ಇದೊಂದೇ ಕಲರ್ ಅಲ್ಲಿ ಮಾಡ್ತಾ ಇದೀವಿ. ಇದು ಇಷ್ಟಪಡ್ತಾ ಇದ್ದಾರೆ ಜನ. ಹೌದು, ಇದು ಸೇಮ್ ಇದೇ ಕಲರ್ ಆಫೀಸಲ್ಲಿ ಕೂಡ ಡೆಮೋ ಕೂಡ ಇದೆ. ಸೊ ಹಂಗಾಗಿ ನೋಡಿದ ತಕ್ಷಣ ಮೈಲ್ಡ್ ಕಲರ್ ಅಲ್ವಾ, ಒಳ್ಳೆ ಕ್ಲಾಸಿಕ್ ಆಗಿ ಕಾಣಿಸುತ್ತೆ ಸರ್. ಇದು ನೋಡಿ ಸರ್ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ. ಅಂಡ್ ಸರ್ ತುಂಬಾ ಡಿಸೆಂಟ್ ಆಗಿ ಬರುತ್ತೆ. ಅಂಡ್ ಸರ್ ಇನ್ನು 10 ವರ್ಷ ಬಿಟ್ಟು ಬಂದು ನೋಡಿ ಸರ್, ಕಲರ್ ಹಳೇದಾಯ್ತು ಅಂತ ಫೀಲೇ ಆಗೋದಿಲ್ಲ. ಸೊ ಇನ್ನು 10, 15, 20 ವರ್ಷ ಬಿಟ್ಟು ಬಂದ್ರು ಆ ಕಲರ್ ಯಾವಾಗ ಚಾರ್ಮಿಂಗ್ ಇದ್ದೇ ಇರುತ್ತೆ. ಇವತ್ತು ನಾವು ಹೆಂಗ್ ವಿಡಿಯೋ ಮಾಡಿದ್ವಿ ಅವತ್ತು ವಿಡಿಯೋ ಮಾಡಬಹುದು. ಓಕೆ, ಬನ್ನಿ ಸರ್. ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತ ಪ್ರೇಮ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ, ನಿಮ್ಮ ಮನೆ ನೋಡಿದೆ, ತುಂಬಾನೇ ಖುಷಿ ಆಯ್ತು, ಚೆನ್ನಾಗಿದೆ. ಸೊ ನಿಮಗೆ ಫಸ್ಟ್ ಬಂದು ನೋಡಿದಾಗ, ಇದನ್ನೆಲ್ಲ ನೋಡಿದಾಗ ಏನಿದು ಅಲ್ಯೂಮಿನಿಯಂ ಅಂತ ಒಂದು ಇದು ಬಂತ, ಆಶ್ಚರ್ಯ ಆಯ್ತಾ? ಅಲ್ಲ, ಫಸ್ಟ್ ನನ್ಗೆ ಅದೇನಾ ಅಂತ ಅನ್ನಿಸ್ತು, ಅಲ್ಯೂಮಿನಿಯಂ ಅಂತ. ಹೌದಾ ಅನ್ನೋದು ಅನ್ಸ್ತಾ? ಓಕೆ ಓಕೆ ಓಕೆ. ವುಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ವುಡ್ ತರಾನೇ ಬಂದಿದೆ ಎಲ್ಲ. ನೀವು ಮುಂಚೆ ವುಡ್ ಯೂಸ್ ಮಾಡಿದ್ರಾ? ವುಡ್ ಯೂಸ್ ಮಾಡಿದ್ವಿ ಮುಂಚೆ ನೋಡಿದಾಗ ಗಿರಿನಗರದಲ್ಲಿ, ಅದು ಸ್ವಂತ ಮನೇನೆ. ಓಕೆ ಓಕೆ. ಅಲ್ಲಿ ಯೂಸ್ ಮಾಡಿದ್ವಿ ಅಲ್ಲಿ. ಇವಾಗ ಇಲ್ಲಿ ಇದು ಹೊಸದಾಗಿ ಬಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅನ್ಸುತ್ತಾ? ಇನ್ನ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಇನ್ನು ಲುಕ್ ಇದೆ, ಅದಕ್ಕಿನ್ನ ಲುಕ್ ಇದೆ. ಮನೆ ಓಪನಿಂಗ್ ಬಂದಾಗ ನೆಂಟ್ರೆಲ್ಲ ಏನ್ ಹೇಳಿದ್ರು? ಇಲ್ಲ, ಯಾರಿಗೂ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಕೆಲವ್ರು ಗೊತ್ತಾದವರು ಕೇಳಿದ್ರು, ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾವು ಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಅಡ್ರೆಸ್ ಕೇಳಿ ನಾವು ಕೊಡ್ತೀವಿ, ಖಂಡಿತ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದೀರಾ? ಮಾಡ್ತಾ ಇದೀವಿ, ತುಂಬಾ ಜನಕ್ಕೆ ಹೇಳ್ತಾ ಇದೀವಿ. ಆಮೇಲೆ ದಿನ ಮೇಂಟೆನೆನ್ಸ್ಗೆ, ಎಸ್ಪೆಷಲಿ ಕಿಚನ್ಗೆ ತುಂಬಾ ಗಲೀಜಾಗುತ್ತೆ, ನೀರು ಬೀಳುತ್ತೆ. ಮೇಂಟೆನೆನ್ಸ್ಗೆ ಏನೋ ತೊಂದರೆ ಇದೆಯಾ? ಈಸಿನಾ ಅಮ್ಮ ಇದು ನಿಮ್ಗೆ? ಇಲ್ಲ, ಆರಾಮಾಗಿದೆ. ಕ್ಲೀನ್ ಎಲ್ಲ ಒರೆಸ್ಕೋಬಹುದು, ಮಾಡಬಹುದು ಎಲ್ಲ ಏನ್ ಬೇಕಾದ್ರೂ ಮಾಡಿ, ಪ್ರಾಬ್ಲಮ್ ಇಲ್ವಾ? ಏನು ಇಲ್ಲ, ಕ್ಲೀನ್ ಆಗಿ ಇಟ್ಕೋಬಹುದು. ನೀವೇ ನೋಡಿದ್ರಲ್ವಾ, ಇವಾಗ ಡೈಲಿ ಹೀಗೆ ಇರುತ್ತೆ ನಮ್ಮ ಮನೆ. ಓಕೆ, ನೋಡಿ ಎಷ್ಟು 3 ತಿಂಗಳಾಯ್ತಲ್ವಾ ನೀವು ಬಂದ್ಬಿಟ್ಟು ಇಲ್ಲಿ? 2.5 ತಿಂಗಳು. 2.5 ತಿಂಗಳು ಅನ್ಕೊಳ್ಳ. 2.5 ತಿಂಗಳಿಗೂ ಇನ್ನ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ತುಂಬಾ ಚೆನ್ನಾಗಿ. ಅಕ್ಕಪಕ್ಕದಲ್ಲಿ ಫ್ಲಾಟ್ ಅವ್ರು ಯಾರಾದ್ರೂ ಕೇಳಿದ್ರ ಹೆಂಗಿದೆ, ಚೆನ್ನಾಗಿದೆ ಇಲ್ಲ ಓಪನಿಂಗ್ ಬಂದವರೆಲ್ಲ? ನಾವಿನ್ನೂ ಅಷ್ಟೊಂದು ಇದಕ್ಕೆ ಹೋಗಿಲ್ಲ, ಗೊತ್ತಿಲ್ಲ. ಬಟ್ ನಿಮ್ಮವರೆಲ್ಲ ಕೇಳಿದ್ದಾರೆ? ನಮ್ಮವ್ರಿಗೆಲ್ಲ ಕೇಳಿದ್ದಾರೆ, ಎಲ್ಲರೂ ಕಟ್ತಾ ಇರೋರ್ಗೆಲ್ಲ ನಾವು ಸಜೆಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ನಮ್ಮ ವೀಕ್ಷಕರಿಗೆ ಹೇಳಿ. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗ್ಬೋದಾ? ನಮ್ಮ ಬಿ ಇಂಟೀರಿಯರ್ಗೆ ಕೆಲಸ ಕೊಡ್ಬೋದಾ? ಖಂಡಿತ ಕೊಡ್ಬೋದು, ತುಂಬಾ ಚೆನ್ನಾಗಿದೆ ನಿಮ್ಗೆ. ಆಮೇಲೆ ನೀವು 4 ಜನಕ್ಕೆ ಹೇಳ್ತೀರಾ, ತುಂಬಾ ಚೆನ್ನಾಗಿದೆ, ಮಾಡಿಸ್ಬೋದಾ? ಒಂದು ತಮ್ಸ್ ಕೊಡ್ತೀರಾ ನಮ್ಮ ಬಿ ಇಂಟೀರಿಯರ್ಗೆ? ಕೊಟ್ಬಿಡಿ ಒಂದು. ಓಕೆ, ತುಂಬಾ ಚೆನ್ನಾಗಿದೆ, ಮಾಡಿಸ್ಕೊಳ್ಳಿ ಸರ್. ಇದು ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಈ ಮನೆಯ ಆಕ್ಚುಯಲ್ ಕಾಸ್ಟ್ 6 lakh ಏನಾ ಅಥವಾ ಇನ್ನೇನಾದ್ರೂ ಆಡ್ ಅಪ್ ಆಗಿದೆ? ಪ್ಲಸ್ GST ಸರ್. ಅಷ್ಟೇನೆ? ಪ್ಲಸ್ GST. ನಿಮ್ಮದು ಎಕ್ಸ್ಟ್ರಾ ಕಾಸ್ಟ್ ಯಾವುದು ಆಡ್ ಆಗಿಲ್ಲ ಇದರಲ್ಲಿ? ನಾವು ನೋಡ್ಕೊಂಡಿರೋದೆಲ್ಲ 6 ಲಕ್ಷನೇ ಇದು ಅಂತಲ್ಲ ಸರ್. ಯಾವ ಪ್ರಾಜೆಕ್ಟ್ ಅಲ್ಲಿ ಎಕ್ಸ್ಟ್ರಾ ಕಾಸ್ಟ್ ನಮ್ದು ಏನು ಆಡ್ ಆಗೋದಿಲ್ಲ. ಏನ್ ಕೊಟೇಶನ್ ಕೊಟ್ಟಿರ್ತಾರೆ ಅಷ್ಟಕ್ಕೆ ಮುಗಿಸ್ಕೊಳ್ತೀರಾ ಅಂತ ಹೇಳಿ. ಬಟ್ ಅದರಲ್ಲೂ ಕ್ಲಿಯರ್ ಆಗಿ ಹೇಳ್ತೀವಿ, ಆಫ್ಟರ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಏನ್ ಮೆಷರ್ಮೆಂಟ್ಸ್ ಬರುತ್ತಲ್ಲ ಅದ್ರ ಮೇಲೆ ಕೆಲವು ಸಲ ಒಂದು 5% ಮೆಷರ್ಮೆಂಟ್ ಜಾಸ್ತಿ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಅದು ಬಿಟ್ಟರೆ ಅಂತ ಮೇಜರ್ ಡಿಫ್ರೆನ್ಸ್ ಎಲ್ಲ ಏನೂ ಬರೋದಿಲ್ಲ. ಆಮೇಲೆ ತುಂಬಾ ಜನ ಕೇಳ್ತಾ ಇರೋದು, ಸೊ ಎಡ್ಜಸ್ ಎಲ್ಲ ಶಾರ್ಪ್ಸ್ ಇರುತ್ತಾ? ಈ ರೂಟಿಂಗ್ ಮೆಥಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಅಲ್ಟಿಮೇಟ್ ಸರ್, ರೂಟಿಂಗ್ ಮೆಥಡ್ ಅದು ಎಕ್ಸಲೆಂಟ್ ಸರ್. ವುಡ್ ಅವರು ಕೂಡ ನಮ್ಮ ಈ ಕಾನ್ಸೆಪ್ಟ್ ನ ಬೀಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಕಾನ್ಸೆಪ್ಟೇ ಹಂಗಿದೆ ಸರ್. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಎಲ್ಲಾ ಕಸ್ಟಮರ್ಸ್ಗೂ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ. ಅಷ್ಟು ನಾವು ಮಾರ್ಕೆಟ್ ನಾವು ಇನ್ನೂ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ ಸರ್? ಕೆಲವೇ ಪ್ರಾಜೆಕ್ಟ್, ಸೆಲೆಕ್ಟೆಡ್ ಪ್ರಾಜೆಕ್ಟ್ಸ್ ಮಾತ್ರ ಅದು ಟೈಮ್ ಕೊಟ್ಟು ತುಂಬಾ ಟೈಮ್ ಇದೆ ಅನ್ನೋರು ಮಾತ್ರ ನಾವು ಮಾಡ್ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಮಾಡಕ್ಕೆ ಉಳಿದಿದ್ದೆಲ್ಲ ಬೇಗ ಮಾಡ್ಕೊಡ್ತೀರಾ ಅಲ್ವಾ? ಉಳಿದಿಲ್ಲ ಸರ್, ಮ್ಯಾಕ್ಸಿಮಮ್ 15 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀರಾ. ಪ್ರೈಸಿಂಗ್ ಏನ್ ಬರುತ್ತೆ ಸರ್? ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಆ ಪ್ರೈಸಿಂಗ್ ಅಂತೂ ಅಲ್ಯೂಮಿನಿಯಂ ಪ್ರೈಸ್ ತುಂಬಾ ಗಗನಕ್ಕೆ ಹೋಗ್ತಾನೆ ಕಮ್ಮಿ ಆಗುತ್ತೆ ಅಂತ ಅನ್ಕೊಂತ ಇದೀವಿ, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ನಮ್ಮಲ್ಲಿ ಇನ್ನೂ ಏನು ಚೇಂಜಸ್ ಇಲ್ಲ ಸರ್. ಸೇಮ್ ಲಾಫ್ಟ್ ಎಲ್ಲ 700 ಇದೆ, ಕಿಚನ್ ಬಾಟಮ್ ಎಲ್ಲ 900 ಇದೆ, ಪ್ಲಸ್ ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸ್ 1000 rupees ಇದೆ, ಸ್ಲೈಡಿಂಗ್ ಹೋಗ್ತಿದೆ 1150 ಬೇಸಿಕ್. ಸೊ ಡಬಲ್ ಸೈಡ್ ಹೋಗ್ತಿರೋದ್ರೆ ಇನ್ನೊಂದು 10% ಎಕ್ಸ್ಟ್ರಾ ಆಗುತ್ತೆ ಸರ್. ರೂಟಿಂಗ್ ಅಲ್ಲಿ ಏನು ಚಾರ್ಜ್ ಮಾಡ್ತೀರಾ? 1650 ಇದೆ ಸರ್. 1650 ಇದೊಂದು ಪ್ರೀಮಿಯಂ ಅಲ್ವಾ? ಅದು ಬಿಟ್ರೆ 1150 ರೂಪಾಯಿಗೆಲ್ಲ ನಿಮ್ದು ಬೇಸಿಕ್ ಇವೆಲ್ಲದೂ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಬಜೆಟ್ ಅಲ್ಲಿ ಇರಬೇಕಂದ್ರೆ ಬಿ ಇಂಟೀರಿಯರ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದ್ರೂ ಬರಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಸರ್, ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಅದರಲ್ಲಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಇರುವಂತದ್ದು, ಸೊ ಮಾಗಡಿ ಮೇನ್ ರೋಡ್. ಸೊ ಆಲ್ 7 days ವರ್ಕಿಂಗ್ ಇರುತ್ತೆ, 10 to 6 ವರ್ಕಿಂಗ್ ಇರುತ್ತೆ ಸರ್. ಎನಿ ಟೈಮ್ ಬರ್ಬೋದು. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಿದೆ ಪ್ರಾಡಕ್ಟ್ ಏನಿದೆ ನಿಮ್ಮ ಹತ್ರ ಸರ್?
ಎಲ್ಲ ಕನ್ನಡ ಜನತೆ ಗೊತ್ತು, ನಮ್ಮ ಹತ್ರ ಸ್ಟೀಲ್ ಡೋರ್ಸ್ ಬರ್ತಾ ಇದೆ. ಸ್ಟೀಲ್ ಡೋರ್ಸ್ ಆಲ್ರೆಡಿ ಬಂದಿದೆ ಅಂಡ್ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಬಹಳ ಇದೆ, ಚೆನ್ನಾಗಿದೆ, ಇಷ್ಟಪಡ್ತಾ ಇದಾರೆ ಜನ. 100%. ಎಷ್ಟೋ ಜನ ಬೇಜಾರಾಗ್ತಾ ಇದಾರೆ ಸರ್, ಯಾಕಂದ್ರೆ ಇದು ವುಡನ್ ಫ್ರೇಮ್ ಹಾಕೋದ್ಮೇಲೆ ಸ್ಟೀಲ್ ಡೋರ್ಸ್ ಕೂರ್ಸಕ್ ಆಗಲ್ಲ. ಸರ್ ಮುಂಚೆ ಕಾಂಟ್ಯಾಕ್ಟ್ ಮಾಡಬೇಕಿತ್ತು, ಅನ್ಫಾರ್ಚುನೇಟ್ಲಿ ಏನು ಮಾಡಕ್ ಆಗಲ್ಲ. ಬಟ್ ಸ್ಟೀಲ್ ಡೋರ್ ಇಡಬೇಕು ಅಂತ ಪ್ಲಾನ್ ಮಾಡುವಂತವ್ರು ಮನೆ ಕಟ್ಟೋದಕ್ಕಿಂತ ಒಂದ್ಸಲಿ ಮುಂಚೆ ನಮ್ದೊಂದ್ಸಲಿ ಕಾಲ್ ಮಾಡಿ ಕನ್ಸಲ್ಟ್ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೂ ಕೂಡ ಡೆಫಿನೆಟ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗಲೇ ಬೇಕಾದ್ರೆ ನೀವು ಅದೆಲ್ಲ ರಿಪೇರ್ ಮಾಡ್ಕೊಂಡು ಸ್ಟೀಲ್ ಡೋರ್ ಅನ್ನ ಹಾಕ್ಬೋದು. ಅಂಡ್ ನಾನು ಮೊನ್ನೆ ಒಂದು ಹೋಗಿದ್ದೆ ಸರ್ ಮನೆ ಓಪನಿಂಗಿಗೆ, ಅಲ್ಲಿ ಮೇನ್ ಡೋರೇ ಸ್ಟೀಲ್ ಡೋರ್ ಹಾಕಿದ್ದಾರೆ ಸರ್. ಹೀಗೆಲ್ಲ ಆಕ್ಚುಲಿ ಮೇನ್ ಡೋರೇ ಸ್ಟೀಲ್ ಡೋರ್ಸ್ ಆಗ್ತಾ ಇದ್ದಾರೆ ಸರ್. ಅಂಡ್ ಒಂದು ಸ್ಟ್ರೆಂತ್, ಡ್ಯೂರಬಿಲಿಟಿ ಎಲ್ಲ ಜೊತೆಗಾದ್ರೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಸರ್. ಯಾಕಂದ್ರೆ ನಾನು ಸ್ಟೀಲ್ ಡೋರ್ ನೋಡಿದಾಗ ಇನಿಷಿಯಲಿ ನನಗೂ ಇಷ್ಟೊಂದು ಹೆಂಗಪ್ಪ ಜನ ಅಕ್ಸೆಪ್ಟ್ ಮಾಡ್ತಾರೆ ಸರ್. ಆಕ್ಚುಲಿ ವುಡನ್ ಡೋರ್ ಏನ್ ರೇಟ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇದನ್ನ ಸ್ಟಾರ್ಟ್ ಮಾಡಿದ್ರೆ ವಿಚಾರಿಸಿದ್ದು ಸರ್ 1.5-2 ಲಕ್ಷ ಹೇಳ್ತಾರಂತೆ ಸರ್. ಚೆನ್ನಾಗಿರೋ ಡೋರ್ ಬೇಕು ಸರ್. ನಮ್ಮಲ್ಲಿ ಆಲ್ಮೋಸ್ಟ್ 60-70 ಸಾವಿರಕ್ಕೆ ಆ ರೇಂಜ್ ನನಗೂ ಖುಷಿ ಆಯ್ತು. ಮೈನ್ ಡೋರ್ಸ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಮಲ್ಲೂ ಕೂಡ ತುಂಬಾ ಜನ ಕೇಳಿದ್ರೆ ವಾಸ್ತು ಪ್ರಕಾರ ಹಾಕಬಹುದಾ? ಡೆಫಿನೆಟ್ಲಿ ಹಾಕ್ಬೋದು. ಸರ್ ಹೇಳ್ದಂಗೆ ದೇವಸ್ಥಾನದಲ್ಲೇ ಸ್ಟೀಲ್ ಡೋರ್ ಇರಬೇಕಾದ್ರೆ ಇನ್ನು ಮನೆಯಲ್ಲಿ ಸ್ಟೀಲ್ ಡೋರ್ ಇಲ್ದಿದ್ರೆ ಏನಂತೆ, ಡೆಫಿನೆಟ್ಲಿ ಆಗ್ಬೋದು. ನಾನು ಕೂಡ ತುಂಬಾ ಮನೆಗಳಲ್ಲಿ ನೋಡಿದ್ದೀನಿ, ಅದು ಕೂಡ ಕಿಂಜಾನ ಸ್ಟೀಲ್ ಡೋರ್ಗಳನ್ನ ತುಂಬಾನೇ ಇಷ್ಟಪಟ್ಬಿಟ್ಟು ಆಗ್ತಾ ಇದಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಡೆಫಿನೆಟ್ಲಿ ನೀವು ಡೋರ್ ಬಗ್ಗೆ ಮಾಹಿತಿ ಕೂಡ ತಗೋಬಹುದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ನ ಬಸ್ ಬಜೆಟ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.